ನಮಸ್ಕಾರ. ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 14. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಯಾರದೋ ನೆಂಟರ ಮನೆಗೆ ಹೋಗಬೇಕೆಂದು ಬೃಂದ ಶಾಲೆಯಲ್ಲಿ ರಜೆ ಪಡೆದಿದ್ದಳು. ಊರಿಗೆ ಬಂದ ಮರುದಿನವೇ ಅವಳು ಮತ್ತೆ ಶಾಲೆಗೆ ಹೋದಳು. ಅವಳು ಸಾಲವಾಗಿ ತೆಗೆದುಕೊಂಡ 5 ರೂಪಾಯಿ ಮತ್ತೆ ಹಾಗೆ ಹಿಂದಿರುಗಿತು. ಬೃಂದ ಮೊದಲಿನಂತೆಯೇ ಪಾಠ ಮಾಡಬೇಕೆಂದು ಪ್ರಯತ್ನಿಸುತ್ತಾಳೆ. ಆದರೆ ಅದು ಸಾಧ್ಯವೇ ಆಗುತ್ತಿಲ್ಲ. ಮನದಲ್ಲಿ ಮುಖದಲ್ಲಿ ನೂರಾರು ಭಾವನೆಗಳು ಮೂಡಿ ಸರಿದು ಹೋಗುತ್ತವೆ. ಗಮನ ಕೊಟ್ಟು ಪಾಠ ಮಾಡಲಾರಳು. ಕೊನೆಯದಾಗಿ ಮತ್ತೊಂದು ಯೋಚನೆಯು ಬರುತ್ತದೆ ಅವಳಿಗೆ. ಇನ್ನು ಎಷ್ಟು ದಿನ ತಾನೇ ಪಾಠ ಮಾಡಬೇಕಾಗಿದೆ? ಹೆಚ್ಚೆಂದರೆ ಇನ್ನು 1 ತಿಂಗಳು. ಈಗಲೇ ಬಿಟ್ಟರೆ ಹೇಗೆ? ಆದರೆ ಈಗಲೇ ಬಿಡುವುದು ಸಮಂಜಸವಲ್ಲ. ತಾನು ಇದುವರೆಗೂ ಯಾರಿಗೂ ತನ್ನ ಮದುವೆಯ ಸುದ್ದಿ ತಿಳಿಸಿಲ್ಲ. ಈಗಲೇ ಕೆಲಸ ಬಿಟ್ಟರೆ 108 ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗುತ್ತದೆ. ತನ್ನ ಮದುವೆಯ ಸುದ್ದಿ ಮೊದಲೇ ಯಾರಿಗೂ ತಿಳಿಯುವುದು ಅವಳಿಗೆ ಬೇಡವಾಗಿದೆ. ತನ್ನ ಮದುವೆಯಾಗಬೇಕು, ತನ್ನ ತವರಿನ ಕಷ್ಟ ಪರಿಹಾರವಾಗಬೇಕು. ಈ 2 ಕಾರಣಗಳಿಗಾಗಿ ಅವಳು 2 ಕಾಲಿಲ್ಲದ ಕುಂಟನನ್ನು ಮದುವೆಯಾಗಲು ನಿರ್ಧರಿಸಿದ್ದಾಳೆ. ಮನಸ್ಸು ಗಟ್ಟಿ ಮಾಡಿದ್ದಾಳೆ. ಆದರೆ ನಾಲ್ವರು ಈ ವಿಷಯ ತಿಳಿದು ತನ್ನ ಮೇಲೆ ಕರುಣೆ ತೋರುವುದು ಅವಳಿಗೆ ಬೇಕಾಗಿಲ್ಲ. ಪ್ರತ್ಯಕ್ಷ ವಸಂತನನ್ನು ನೋಡಿ ಬಂದ ಮೇಲೆ ಮೊದಲಿದ್ದ ಸಾಸಿವೆಯಷ್ಟೂ ಅಳುಕು ಅವಳಿಗೆ ಇಲ್ಲ. ತಾನು ಮದುವೆಯಾಗಿ ಹೋದ ಮೇಲೆ ಜನ ಏನು ಬೇಕಾದರೂ ಅಂದುಕೊಳ್ಳಲಿ, ತನ್ನ ಎದುರಿಗೆ ಏನು ಹೇಳುವುದು ಬೇಡ. ತನ್ನ ಬಗೆಗೆ ಕರುಣೆ ತೋರುವ ಜನ ನಮಗಾಗಿ ಏನು ಮಾಡಿದ್ದಾರೆ? ಬರಿಗೈಯಲ್ಲಿ ಬರಿಗಾಲಲ್ಲಿ ತನ್ನ ತಂದೆ ತಾಯಿ ಮಕ್ಕಳೊಂದಿಗೆ ಅಂಡಲಿಯುವಾಗ ಯಾರು ತನ್ನ ಮೇಲೆ ಕರುಣೆ ತೋರಿಸಿದ್ದರು? ರುಕ್ಮಿಣಿಬಾಯಿಯವರು ಕೆಲವು ಬಾರಿ ತಮ್ಮ ಸೋದರಳಿಯನ ವಿಷಯ ಹೇಳಿದ್ದರಾದರೂ ಬೃಂದಾನನ್ನು ಗಂಟು ಹಾಕುವ ವಿಷಯ ಅವರ ತಲೆಯವರೆಗೆ ಹತ್ತಿದ್ದಿಲ್ಲ. ಸೀತಾಬಾಯಿಯವರ ದೃಷ್ಟಿ ತನ್ನ ಮೇಲೆ ಬಿದ್ದಿದ್ದು ಯಾಕೆಂದು ಅವಳಿಗೆ ಗೊತ್ತು. ತನ್ನಂತಹ ಹುಟ್ಟು ದರಿದ್ರಳನ್ನಲ್ಲದೆ ಮತ್ತೆ ಯಾರನ್ನು ಅವರು ಇಷ್ಟು ಧೈರ್ಯವಾಗಿ ವಿಚಾರಿಸಬಹುದು? ಅವರು ಈಗಂತೂ ತನ್ನ ತವರನ್ನು ಸಲಹುವುದಾಗಿ ಮಾತು ಕೊಟ್ಟಿದ್ದಾರೆ. ಆದರೆ ಮುಂದೆ ಅದರ ಸಾರ್ಥಕತೆ ಎಷ್ಟೆಂಬುದು ಅವಳಿಗೆ ಗೊತ್ತಿಲ್ಲ. ತನ್ನೆ ತಂದ ತಾಯಿಯರಿಗೆ ತಿಳಿಯದಂತೆ ಮತ್ತೊಮ್ಮೆ ರುಕ್ಮಿಣಿಬಾಯಿಯವರಲ್ಲಿ ಈ ಬಗ್ಗೆ ವಿಚಾರಿಸಿ ಗಟ್ಟಿ ಮಾಡಿಕೊಳ್ಳಬೇಕು. ಇಷ್ಟು ಅಲ್ಲದೆ ಅವಳ ನಿರೀಕ್ಷೆಯಲ್ಲಿ ಇಲ್ಲದೆ ಹೋದ ಒಂದು ಘಟನೆ ನಡೆದು ಅವಳು ಒಂದು ಮೋಹದ ಸಂಕೋಲೆಯಲ್ಲಿ ಬಂಧಿತಳಾಗಿದ್ದಾಳೆ. ಅದೇ ವಸಂತನ ಸಾಮೀಪ್ಯ, ದರ್ಶನ, ಹೃದಯ ಸ್ಪರ್ಶಿ ನಡವಳಿಕೆ. ಕೆಲವೇ ಗಳಿಗೆಗಳ ಪರಿಧಿಯೊಳಗೆ ನಡೆದ ಅವರಿಬ್ಬರ ಬದುಕಿನ ಸಂಕೇತ ಅವಳನ್ನು ಬಹಳ ಪರಿವರ್ತನೆ ಮಾಡಿತ್ತು. ವಸಂತನ ಲಂಗಡ ಜೀವನ ಅದೆಷ್ಟು ತಾಪಕರ. ಬೇರೆಯವರ ಎದುರಿಗೆ ಅವನು ನೇರವಾಗಿ ಓಡಾಡಬಹುದು. ಆದರೆ ತಾನು ಎಂದೆಂದಿಗೂ ಕುಂಟನೆಂಬುದು ಅವನಿಗೆ ತಿಳಿದಿದೆ. ಮುಚ್ಚುಮರೆಯಿಲ್ಲದೆ ಅದರ ಪ್ರತ್ಯಕ್ಷ ಚಿತ್ರ ಅವಳ ಮುಂದೆ ಇಟ್ಟು ಅವಳ ಅನುಮತಿ ಕೇಳಿದ್ದಾನೆ. ಎಂತಹ ತೆರೆದ ಮನಸ್ಸು ಅವರದು. ತಮ್ಮ ಸ್ಥಿತಿಯನ್ನು ಮರೆತು ನನ್ನ ಸ್ಥಿತಿಗಾಗಿ ಮರುಗಿದವರು. ಅವರ ಕೃಪಾಶ್ರಯದಲ್ಲಿ ತಾನು ತನ್ನ ತವರು ಸುಖಿಯಾಗಬಹುದು ಎಂದೆನಿಸಿತು ಅವಳಿಗೆ. ಒಂದು ಸಂಜೆ ಶಾಲೆಯಿಂದ ಮನೆಗೆ ಬರುವುದರ ಬದಲು ರುಕ್ಮಿಣಿಬಾಯಿಯವರಲ್ಲಿಗೆ ಹೋದಳು ಬೃಂದ. ಬಾಪುರಾಯರು ಮಕ್ಕಳು ಮನೆಗೆ ಬಂದ ಸಮಯ. ರುಕ್ಮಿಣಿಬಾಯಿಯವರು ಸಂತಸದಿಂದ ಬರಮಾಡಿಕೊಂಡರು ಅವಳನ್ನು. ಬಾಪುರಾಯರು ನಗುತ್ತಾ, ಏನವ್ವ ಬೃಂದ, ಈಗಲೇ ಅತ್ತಿ ಮನೆ ಯೋಗಕ್ಷೇಮ ಚಿಂತೆ ಹತ್ಬಿಡ್ತಾ ನಿನ್ಗ ಎಂದರು. ರುಕ್ಮಿಣಿಬಾಯಿಯವರು ಕೂಡಲೇ ಅವರ ಕಡೆಗೆ ಕಣ್ಣರಳಿಸಿ ಸನ್ನೆ ಮಾಡಿದರು. ಮನಿ ಮಕ್ಕಳಿಗೆ ತಿಳಿಯೋ ಅಷ್ಟು ನಿಮ್ಗೆ ತಿಳಿಯೋದಿಲ್ಲ. ಯಾಕೆ ಸುದ್ದಿಗೆ ಮುಂಚೆ ಡಂಗೂರ? ಬಾಪುರಾಯರಿಗೆ ಆಗ ನೆನಪಿಗೆ ಬಂದಿತು. ಸ್ವಲ್ಪ ತಡೆದು ಹೇಳಿದರು. ಕೂಡು ಬೃಂದ, ನಾನು ಮರೆತು ಬಿಟ್ಟೆ. ಇನ್ನು ಎಷ್ಟು ದಿನ ಈ ಮುಚ್ಚು ತೆಗಿ? ಬೃಂದ ನಗುತ್ತಾ ಸೀದಾ ಅಡುಗೆ ಮನೆಗೆ ಹೋದಳು. ರುಕ್ಮಿಣಿಬಾಯಿಯವರು ಮಕ್ಕಳಿಗೆ ಗಂಡನಿಗೆ ಕಾಫಿ ತಿಂಡಿ ಕೊಟ್ಟು ಕಳುಹಿಸಿದರು. ಅವಳಿಗೂ ತಿಂಡಿ ಕೊಟ್ಟು ಹತ್ತಿರ ಬಂದು ಕುಳಿತು ಆತ್ಮೀಯವಾಗಿ ಕೇಳಿದರು. ಏನ್ ಬಂದೆ ಬೃಂದ, ಇನ್ನೂ ಮನೆಗೆ ಹೋಗ್ಲಿಲ್ಲ ನೀನು? ಬೃಂದ ಸುಮ್ಮನೆ ತಿಂಡಿ ತಿನ್ನುತ್ತಿದ್ದಳು. ಕಾಫಿ ಕುಡಿದಾದ ನಂತರ ಮೆಲ್ಲಗೆ ಕೇಳಿದಳು. ಅಲ್ಲಿಂದೇನಾರ ಸುದ್ದಿ ಬಂದಿತ್ತ ಬಾಯಾರ? ನಿಮ್ಮ ಹತ್ರ ಒಂದು ಮಾತು ಕೇಳೋಣ ಅಂತ ಬಂದ. ರುಕ್ಮಿಣಿಬಾಯಿಯವರು ಪ್ರೀತಿ ಮಾಡಿದರು. ಒಂದಲ್ದಿದ್ರೆ 10 ಕೇಳವ, ಯಾರು ಬ್ಯಾಡ ಅಂತಾರ? ಬೃಂದ ಉಗುಳು ನುಂಗಿದಳು. ತಪ್ಪು ತಿಳಿಬ್ಯಾಡ್ರಿ, ಲಗ್ನ ಪತ್ರಿಕೆ ಏನೋ ಆತು. ಆದ್ರ ನನ್ನ ಅಪ್ಪನ ಹತ್ರ ಒಂದು ದಮಡಿ ಇಲ್ಲ ಅಂತ ನಿಮಗೂ ಗೊತ್ತದ. ನಾನು ಹೆಂಗಂದ್ರ ಹಂಗ ಅವ್ರ ಮಡ್ಲಿಗೆ ಬಿದ್ದವರು. ರುಕ್ಮಿಣಿಬಾಯಿ ಮಧ್ಯ ಬಾಯಿ ಹಾಕಿದರು. ಅಯ್ಯ ಹುಡುಗಿ, ನೀ ಇದನ್ನೆಲ್ಲ ಯಾಕವ್ವ ತಲೆಗೆ ಹಚ್ಕೊಂಡಿ? ನಾನು ಎಲ್ಲ ಮೊದಲಿಗೆ ಹೇಳ್ಬಿಟ್ಟೀನಿ. ನಿಮ್ಗ ಕುಡಿದ ನೀರು ಅಲ್ಲುಗಾಡದ ಹಂಗ ಮದುವೆ ಆಗ್ತದ? ಹಗುರ ಇರು ನೀನು. ಬೃಂದ ಸೆರಗಿನ ತುದಿ ಹೊಸೆದಳು. ಹಂಗಲ್ರಿ, ಮದುವೆ ಆಗ್ತದ ಸರಿ, ಆಮ್ಯಾಲ ಅಪ್ಪಗ ಏನಾರ ಒಂದು ಏರ್ಪಾಡು ಮಾಡ್ಬೇಕಲ್ರಿ. ಅದನ್ನು ನಾನು ಎಲ್ಲ ಹೇಳಿನವ್ವ. ನಿನ್ಗ ಯಾಕ ಚಿಂತಿ? ನಿನ್ನ ಅಪ್ಪನ ಅಮ್ಮನ್ನ ನೀನು ಊರಿಗೆ ಕರ್ಕೊಂಡು ಹೋಗುವಂತಿ. ಅವರು ನಿನ್ನ ಕಣ್ಮುಂದ ಸುಸೂತ್ರ ಇದ್ರಾತಲ್ಲ, ಮದುವೆ ಒಂದು ಮುಗಿಲಿ. ಅದನ್ನೇ ನಾನು ಹೇಳಲಿಕ್ಕೆ ಬಂದೀನಿ. ನನ್ನ ಕಣ್ಮುಂದೆ ಅವರು ಇರೋದು ಬ್ಯಾಡ. ಬ್ಯಾರೆ ಎಲ್ಲಾದರೂ ಅವ್ರಿಗೆ ಜೀವನಕ್ಕೆ ಒಂದು ಹಾದಿ ಮಾಡಿಕೊಟ್ರ ಸಾಕು.
ಅಯ್ಯ ಹುಚ್ಚು ಹುಡುಗಿ, ಇಷ್ಟಕ್ಕ ನೀನು ಯಾಕೆ ಚಿಂತೆ ಮಾಡ್ತಿ ಬಿಡು. ನಾನು ಎಲ್ಲ ಹೇಳ್ತೀನಿ ನನ್ನ ಅಣ್ಣಗ. ಈ ಊರಾಗ ಇರ್ಲಿ ಬಿಡು, ಅವರು ತಿಂಗಳಿಗೆ ಅಷ್ಟು ದುಡ್ಡು ಕಳಿಸಿದ್ರಾತು. ಮುಂದೆ ನೀನೇ ಹೋಗ್ತೀಯಲ್ಲ ಅಲ್ಗ, ನಿನ್ನ ಗಂಡನ್ಗ ಅತ್ತಿಗೆ ಹೇಳುವಂತೆ ಆತಲ್ಲೋ. ಬೃಂದ ಮುಖ ತಗ್ಗಿಸಿ ನೆಲ ಕೆರೆದಳು. ನಾನು ಏನು ಹೇಳೋದಿಲ್ರಿ, ಎಲ್ಲ ನೀವೇ ಹೇಳ್ಬಿಡ್ರಿ. ನನ್ನ ಅಪ್ಪ ಅಮ್ಮ ಈ ಊರಾಗೆ ಇರೋದು ನನಗೆ ಸಮಾಧಾನ ಇಲ್ರಿ. ಬೇರೆ ಯಾವುದಾದ್ರೂ ಊರಾಗ ಅಪ್ಪಗ ಒಂದು ಸಣ್ಣ ಅಂಗಡಿ ಹಾಕಿಸ್ಕೊಟ್ರ ಆದೀತು. ಅಪ್ಪ ಬಹಳ ಸೋತ್ ಹೋಗ್ಯಾರ. ಈಗ ಅವ್ರ ಕೈಲಿ ಏನೂ ಸಾಗೋದಿಲ್ಲ. ಅಂಗಡಿ ಆದ್ರ ಕೂತಲ್ಲೇ ಏನಾರ ಮಾಡ್ಯಾರು. ಇದನ್ನೆಲ್ಲ ಅವ್ರ ಮುಂದೆ ನಾನು ಹ್ಯಾಂಗೆ ಹೇಳಲಿ? ಅದಕ್ಕೆ ನೀವೇ ಅದನ್ನು ಹೇಳಿಬಿಡ್ರಿ. ಹಂಗೆ ಬರದ್ರೂ ಆದೀತು. ಮತ್ತ ಇದನ್ನೆಲ್ಲ ನನ್ನ ಅಪ್ಪಗ ಅಮ್ಮಗ ಹೇಳೋದು ಬ್ಯಾಡ್ರಿ. ರುಕ್ಮಿಣಿ ಬಾಯಿ ಮೂಗಿನ ಮೇಲೆ ಬೆರಳಿಟ್ಟರು. ಒಳ್ಳೆ ಸಮಸ್ಯೆದ ಹುಡುಗಿ ಆಗ್ಬಿಟ್ಯಲ್ಲವ ನೀನು. ನಿನ್ನ ಅಭಿಲಾಷ ಹೆಂಗದೋ ಹಾಗೆ ಮಾಡುವಂತಿ ಬಿಡು. ಅವರು ನಿನ್ನ ಜೊತೆಗೆ ಇದ್ರ ಮತ್ತೂ ಒಳ್ಳೇದಲ್ವೇನವ? ನಿನ್ನ ಮನಸ್ಸಿಗೆ ಸಮಾಧಾನ ಇರ್ತದ? ಇಲ್ಲ ರುಕ್ಮಿಣಿ ಬಾಯಾರ, ಅವರನ್ನು ನನ್ನ ಎದುರಿಗೆ ಇಟ್ಕೊಳ್ಳೋದು ಬ್ಯಾಡ. ಹಂಗ ಇಟ್ಟುಕೊಂಡ್ರ ಅದು ನೆಟ್ಟಗಾಗೋದಿಲ್ಲ. ಆಗ್ಲಿ ಬಿಡವ್ವ, ಈಗ್ಲಿಂದ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಇದನ್ನ ಹೇಳೋದಕ್ಕಂತ ಬಂದ್ಯಾ ಈಗ? ಹೌದ್ರಿ, ಲಗ್ನ ಪತ್ರಿಕೆ ಆದ್ಮ್ಯಾಲ ಮನಸ್ಸಿಗೆ ಹೆಂಗೆಂಗೋ ಆಗ್ತದ, ದಿಗ್ಲು ಅನ್ನಿಸ್ತದ. ರುಕ್ಮಿಣಿ ಬಾಯಿ ಕಣ್ಣು ಅರಳಿಸಿದರು. ಯಾಕವ ಈಗ ಹಿಂಗಂತೆ? ಮೊದಲು ನೀನೇ ಒಪ್ಕೊಂಡಾಕಿ. ವಸಂತನ ನೋಡೋದಕ್ಕ ಮೊದಲೇ ಒಪ್ಕೊಂಡಿ. ಅವನ್ನ ಅವರ ಮನೇನ ನೋಡಿ ಬಂದ್ಮ್ಯಾಲ ಈಗ ದಿಗ್ಲಾಗ್ತದ ಅಂದ್ರೆ ಹ್ಯಾಂಗವ? ವಸಂತ ಏನಾದರೂ ಅಂದ್ರೇನು? ವಸಂತನ ಹೆಸರು ಬಂದೊಡನೆ ಅವಳ ಮುಖ ಲಜ್ಜಾಭಾವ ತಾಳಿತಾದರೂ ರುಕ್ಮಿಣಿ ಬಾಯಿಯವರ ಕಡೆ ನೋಡಿ ಅಂದಳು. ಬಿಡ್ತು ಅನ್ರಿ, ಅವರು ನನ್ನೊಂದಿಗೆ ಹೆಚ್ಚೇನು ಮಾತೇ ಆಡಲಿಲ್ಲ. ನನ್ನ ಮದುವೆ ಆಗ್ಲಿಕ್ಕೆ ನಿನ್ನ ಪೂರ್ಣ ಸಮ್ಮತಿ ಅದೇನು ಅಂತ ಮಾತ್ರ ಕೇಳಿದ್ರು. ಹಂಗಾದ್ರ ಮತ್ತು ದಿಗಿಲ್ ಯಾಕ ನಿನ್ಗೆ? ಯಾಕಂತ ನನಗೆ ಗೊತ್ತಿಲ್ರಿ. ಅದು ಸಹಜ ಬೇಡು. ಹ್ಯಾಂಗಂದ್ರು ನಿನ್ನ ಧೈರ್ಯವಂತಿ ಹುಡುಗಿ. ಇಲ್ದಿದ್ರ ನೀನು ಈ ಮದುವೆ ಒಪ್ತಾ ಇರಲಿಲ್ಲ. ನಿನ್ನ ಬಗ್ಗೆ ನನಗೆ ನಂಬುಗೆ ಅದ. ನಿನ್ನ ಮನೆಗೆ ನೀನು ಹೇಗುವವರ್ಗ ಹಾಗೆ ಸೈ. ಬೃಂದ ನಿಧಾನವಾಗಿ ಮೇಲೇಳುತ್ತಾ ಹೇಳಿದಳು. ಮದುವೆಗೆ ಹೋಗೋ ತನಕ ಮತ್ತು ಯಾರಿಗೂ ಹೇಳಬ್ಯಾಡ್ರಿ ಇದನ್ನು. ನಾನು ಯಾರ ಮುಂದೂ ಹೇಳಿಲ್ಲ. ಆಮ್ಯಾಲ ಹ್ಯಾಂಗೂ ತಿಳಿತದಲ್ಲ. ಇಲ್ಲವ ತಾಯಿ, ನಾನು ಯಾರ ಮುಂದೂ ಹೇಳಿಲ್ಲ. ಸ್ವಸ್ಥ ಇರು ನೀನು. ಹಂಗಾದ್ರೆ ನಾನು ಬರಲ ಇನ್ನು? ತಡಿ ಬೃಂದ, ಮಕ್ಕಳಿಗೆ ಅಷ್ಟು ಅವಲಕ್ಕಿ ಬುರ್ಬುರಿ ಕೊಡ್ತೇನೆ, ತಗೊಂಡು ಹೋಗು. ಅವಲಕ್ಕಿ ತೆಗೆದುಕೊಂಡು ಕುಂಕುಮವಿಟ್ಟುಕೊಂಡು ಹೊರಟಳು ಬೃಂದ. ಬಾಗಿಲವರೆಗೆ ಬಂದ ರುಕ್ಮಿಣಿ ಬಾಯಿ ಪಿಸುದನಿಯಲ್ಲಂದರು. ನೀನೇನಾರ ಕಾಗ್ದ ಗಿಗ್ದ ಬರಕೊಡು ಹಂಗಿದ್ರ ಕೊಡೋವ. ನಾನು ಕಾಗ್ದ ಬರೆಯೋದಾದ ಅದ್ರ ಜೊತೆಗೆ ಕಳಿಸ್ತೇನೆ. ಬೃಂದ ನಕ್ಕಳು. ಈಗ ನಾನು ಯಾರಿಗೆ ಬರೆಯೋದದ್ರಿ? ಬರೆಯೋದಿದ್ರ ವಸಂತನಿಗೆ ಬರಿ, ನಿನ್ನ ಅತ್ತಿಗೆ ಬರಿ, ಬ್ಯಾಡಾದ್ರ ಬಿಡು. ಅವಳು ಕೊರಳಾಡಿಸಿದಳು. ಇಲ್ರಿ, ನಾನು ಈಗ ಬರೆಯೋದೇನೂ ಇಲ್ಲ, ನೀವೇ ಬರೆದು ಬಿಡ್ರಿ. ಬೃಂದ ಮೆಟ್ಟಿಲಿಳಿಯುವಾಗ ರುಕ್ಮಿಣಿ ಬಾಯಿ ರಾಗವಾಗಿ ಅಂದರು. ಹಿಂಗ ಪುರುಸೊತ್ತಿದ್ದಾಗ ಬರ್ತಾ ಇರು ಬೃಂದ. ನಿಮ್ಮಮ್ಮಗೂ ಹೇಳು ನಾನು ಹೇಳ್ದೆ ಅಂತ. ಹೇಳ್ತೀನಿ ಎನ್ನುತ್ತಾ ರಸ್ತೆಗಿಳಿದಳು ಬೃಂದ. ತಾನು ಕಾಗದ ಬರೆಯುವುದೇನೂ ಇಲ್ಲವೆಂದು ರುಕ್ಮಿಣಿ ಬಾಯಿಯವರಿಗೆ ಹೇಳಿದಳಾದರೂ ತಾನು ವಸಂತನಿಗೆ ಒಂದು ಪತ್ರ ಬರೆಯದಿದ್ದರೆ ಹೇಗೆ ಎಂಬ ತರ್ಕ ಮಾಡುತ್ತಿತ್ತು ಅವಳ ಮನಸ್ಸು. ಬರೆದರೆ ಏನು ಬರೆಯಬೇಕು? ವಿಷಯವಾದರೂ ಏನಿದೆ ಈಗಲೇ? ಇವರೇನೋ ಬರೀ ಎಂದರು. ಅತ್ತೆ ಅವರ ಮನ ಹೇಗೋ? ಒಂದು ವೇಳೆ ತಾನು ಪತ್ರ ಬರೆದರೆ ನಿಜವಾಗಿಯೂ ವಸಂತ ಸಂತಸ ಪಡುತ್ತಾನೆಂದು ಅವಳಿಗೆ ಗೊತ್ತಿತ್ತು. ಆದರೆ ಅಧಿಕ ಪ್ರಸಂಗಿತನ ಬೇಡವೆಂದು ಅವಳು ಸುಮ್ಮನಾದಳು. ಹೊತ್ತಾಗಿ ಮನೆಗೆ ಬಂದ ಮಗಳ ಮುಖ ನೋಡಿದರು ತಾಯಿ. ತನ್ನ ಮದುವೆ ನಿಶ್ಚಿತವಾಗಿದೆ ಎಂಬ ಯಾವ ಸಂತಸದ ರೇಖೆಯೂ ಅವಳ ಮುಖದ ಮೇಲೆ ಕುಣಿಯುತ್ತಿಲ್ಲ. ತಮ್ಮ ಕಷ್ಟ ನೋಡಲಾರದೆ ಮಗಳು ಈ ಮದುವೆಗೆ ಒಪ್ಪಿಕೊಂಡಿದ್ದಾಳೆಂದು ತಿಳಿದಿದ್ದರೂ ಏನೂ ಮಾಡಲಾರದಾಗಿದ್ದಾರೆ ಆ ತಾಯಿ. ಸ್ವಾಭಾವಿಕವೆಂಬಂತೆ ಕೇಳಿದರು. ಯಾಕವ ಬೃಂದ, ಇವತ್ತು ಇಷ್ಟು ಹೊತ್ತು? ಅವಳು ನಿಜವನ್ನೇ ಹೇಳಿದಳು. ರುಕ್ಮಿಣಿ ಬಾಯಾರ್ ಮನೆಗೆ ಹೋಗಿದ್ದೆ. ಅವರು ಇಷ್ಟು ಹೊತ್ತು ಕೂಡಿಸ್ಕೊಂಡ್ಬಿಟ್ರು. ಮತ್ತ ನಿನಗೂ ಬರ ಹೇಳಿದ್ದಾರ. ಇಕ್ಕ ಅವಲಕ್ಕಿ ಬುರ್ಬುರಿ ಬ್ಯಾರೆ ಕೊಟ್ಟಿದ್ದಾರೆ ಮಕ್ಕಳಿಗಂತ. ಹಾಗೆ ಹೇಳುವುದರಲ್ಲಿ 5 ಮಕ್ಕಳು ಬಂದು ತಾಯಿಯ ಹತ್ತಿರ ಮುತ್ತಿಕೊಂಡರು. ಚಿಕ್ಕವರು ತಿಂಡಿಗಾಗಿ ಜಗಳವಾಡಿದರು. ತಾಯಿ ಅವರನ್ನು ಸಮಾಧಾನ ಮಾಡಿ ಅವಲಕ್ಕಿ ಹಂಚುವುದನ್ನು ನೋಡುತ್ತಾ ಸುಮ್ಮಗೆ ಕುಳಿತಳು ಬೃಂದ.